ಈ ವಿಡಿಯೋದಲ್ಲಿ ನಾವು ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೇಸ್ ನಂಬರ್ 2. ವೆನ್ ದ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಪೇಯಬಲ್ ಅಟ್ ದ ಎಂಡ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಗಿವನ್. ಸೆಕೆಂಡ್ ಕೇಸ್ನಲ್ಲಿ ಅಸೆಟ್ನ ಟೋಟಲ್ ಕ್ಯಾಶ್ ಪ್ರೈಸು, ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡೋ ಕ್ಯಾಶ್ ಪ್ರೈಸು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಯಾವ ರೀತಿ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಈ ರೀತಿ ಟೇಬಲ್ನ ಬರ್ಕೋಬೇಕಾಗುತ್ತೆ. ಡೇಟ್ ಆಫ್ ಪೇಮೆಂಟ್ ಫಸ್ಟ್ ಕಾಲಮ್, ಕ್ಯಾಶ್ ಪ್ರೈಸ್ ಸೆಕೆಂಡ್ ಕಾಲಮ್, ಇಂಟ್ರೆಸ್ಟ್ ನೆಕ್ಸ್ಟ್ ಕಾಲಮ್, ಲಾಸ್ಟ್ ಕಾಲಮ್ ಇನ್ಸ್ಟಾಲ್ಮೆಂಟ್. ಡೇಟ್ ಆಫ್ ಪೇಮೆಂಟಲ್ಲಿ ನಾವು ಯಾವ ಡೇಟ್ನಲ್ಲಿ ಪೇಮೆಂಟ್ ಮಾಡ್ತೀವಿ ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಶ್ ಪ್ರೈಸ್ ಕಾಲಮ್ನಲ್ಲಿ ಕ್ಯಾಶ್ ಪ್ರೈಸ್ನ ರೀಪೇಮೆಂಟ್ ಮಾಡೋದನ್ನು ಬರ್ಕೊತೇವೆ. ಸೊ ಫಸ್ಟಿಗೆ ನಾವು ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ನ ಬರ್ಕೋಬೇಕು. ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟಿದೆ ಅದನ್ನು ಮೊದಲು ಬರ್ಕೋಬೇಕು. ಸೊ ಅದರಿಂದ ನಾವು ಡೌನ್ ಪೇಮೆಂಟ್ ಮಾಡಿದರೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ಅದನ್ನು ನಾವು ಡಿಡಕ್ಟ್ ಮಾಡಬೇಕು ಫಸ್ಟ್. ಸೊ ಈ ಡೌನ್ ಪೇಮೆಂಟ್ನ ನೀವು ಡೈರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಕಾಲಮಿಗೆ ಬರ್ಕೋಬೇಕು. ಈ ಡೌನ್ ಪೇಮೆಂಟಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗದೇ ಇರೋದ್ರಿಂದ ನೀವು ಡೈರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಕಾಲಮಿಗೆ ಬರ್ಕೊತೀರಾ. ಇಂಟ್ರೆಸ್ಟ್ ಕಾಲಮ್ನಲ್ಲಿ ನಿಲ್ ಅಂತ ತೋರಿಸ್ತೀರಾ. ಟೋಟಲ್ ಕ್ಯಾಶ್ ಪ್ರೈಸಿಂದ ಡೌನ್ ಪೇಮೆಂಟ್ನ ಲೆಸ್ ಮಾಡಿದ ನಂತರ ನಿಮಗೆ ಫಸ್ಟ್ ಇಯರ್ ಎಂಡ್ನಲ್ಲಿ ಬಾಕಿ ಉಳಿಯೋ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಸಿಗುತ್ತೆ. ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರತಿ ವರ್ಷವೂ ಸಹ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ ತಗೋಬೇಕು. ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ ತಗೋಬೇಕು. ಈ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ ತಗೊಂಡು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ನಿಮಗೆ ಇನ್ಸ್ಟಾಲ್ಮೆಂಟ್ ಕೊಟ್ಟಿಲ್ದೇ ಇರೋದ್ರಿಂದ ಇನ್ಸ್ಟಾಲ್ಮೆಂಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ಈ ಕೇಸ್ ನಂಬರ್ 2ನಲ್ಲಿ ಈಚ್ ಇನ್ಸ್ಟಾಲ್ಮೆಂಟಿಗೆ ಪೇಮೆಂಟ್ ಮಾಡೋ ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾನೆ. ಆ ಕ್ಯಾಶ್ ಪ್ರೈಸು ಪ್ಲಸ್ ನೀವು ಕ್ಯಾಲ್ಕುಲೇಟ್ ಮಾಡಿರೋ ಇಂಟ್ರೆಸ್ಟ್ನ ಆ್ಯಡ್ ಮಾಡಿದರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟು ನಿಮಗೆ ಸಿಗುತ್ತೆ. ಅದೇ ರೀತಿ ಸೆಕೆಂಡ್ ಇಯರಿಗೆ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೆಕೆಂಡ್ ಇಯರ್ ಎಂಡ್ನಲ್ಲಿ ಬಾಕಿ ಉಳಿಯೋ ಕ್ಯಾಶ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಇಯರ್ ಎಂಡ್ನಲ್ಲಿ ಬಾಕಿ ಉಳಿದಿರೋ ಕ್ಯಾಶ್ ಪ್ರೈಸು ಮೈನಸ್ ಕ್ಯಾಶ್ ಪ್ರೈಸ್ ಆಫ್ ದ ಈಚ್ ಇನ್ಸ್ಟಾಲ್ಮೆಂಟ್. ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡೋ ಕ್ಯಾಶ್ ಪ್ರೈಸ್ನ ಲೆಸ್ ಮಾಡಿದರೆ ನಿಮಗೆ ಸೆಕೆಂಡ್ ಇಯರ್ ಎಂಡ್ನಲ್ಲಿ ಬಾಕಿ ಉಳಿಯೋ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಸೇಮ್ ಸೆಕೆಂಡ್ ಇಯರಿಗೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ ತೊಗೊತೀರಾ, ರೇಟ್ ಆಫ್ ಇಂಟ್ರೆಸ್ಟ್ ಇದೆ ತೊಗೊತೀರಾ, ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೆಕೆಂಡ್ ಇಯರ್ನ ಇನ್ಸ್ಟಾಲ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿರೋ ಇಂಟ್ರೆಸ್ಟು ಪ್ಲಸ್ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟಲ್ಲಿ ಒಳಗೊಂಡಿರೋ ಕ್ಯಾಶ್ ಪ್ರೈಸ್ನ ಆ್ಯಡ್ ಮಾಡಿದರೆ ನಿಮಗೆ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಸಿಗುತ್ತೆ. ಇದೇ ರೀತಿ ನೀವು ಪ್ರತಿ ವರ್ಷಕ್ಕೂ ಸಹ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇನ್ಸ್ಟಾಲ್ಮೆಂಟು ಮತ್ತು ಇಂಟ್ರೆಸ್ಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಪ್ರಾಬ್ಲಮ್ ನೋಡಿ. ಆನ್ 1st January 2021, Arun Travels purchased a car from Tata Motors on hire purchase system. Cash price of the car rupees 2 lakh. As per agreement, payment should be made as follows. Down payment of rupees 80,000, balance to be paid in 3 equal annual installment plus interest on the outstanding balance at 10% per annum. ಅರುಣ್ ಟ್ರಾವೆಲ್ಸ್ ಅನ್ನೋರು 1st January 2021ನಲ್ಲಿ ಒಂದು ಕಾರನ್ನು ಪರ್ಚೇಸ್ ಮಾಡ್ತಿದ್ದಾರೆ ಟಾಟಾ ಮೋಟಾರ್ಸಿಂದ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ. ಆ ಕಾರ್ನ ಕ್ಯಾಶ್ ಪ್ರೈಸ್ ಇರೋದು ಎಷ್ಟಪ್ಪ ಅಂತಂದರೆ 2 lakh. ನೀವೇನಾರು ಆ ಕಾರನ್ನ ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡಿದರೆ 2 ಲಕ್ಷನ ಪೇಮೆಂಟ್ ಮಾಡಬೇಕು. ಬಟ್ ನೀವು ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡ್ತಿರೋದ್ರಿಂದ ಆಸ್ ಪರ್ ಅಗ್ರಿಮೆಂಟ್ ಪೇಮೆಂಟ್ ಶುಡ್ ಬಿ ಮೇಡ್ ಆಸ್ ಫಾಲೋಸ್. ಡೌನ್ ಪೇಮೆಂಟ್ 80,000, 2 ಲಕ್ಷ ಇದೆ ಅಸೆಟ್ಟು ವ್ಯಾಲ್ಯೂ. ಆದರೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ನೀವು ಡೌನ್ ಪೇಮೆಂಟ್ ಮಾಡ್ತಿರೋದು ಎಷ್ಟಪ್ಪ ಅಂದರೆ 80,000 ರೂಪಾಯಿ. ಬಾಕಿ ಉಳಿದಿರೋ ಅಮೌಂಟ್ನ ನೀವು 3 ಈಕ್ವಲ್ ಆನ್ಯಲ್ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಿದ್ದೀರಾ, ಅದ್ರ ಜೊತೆಗೆ ಇಂಟ್ರೆಸ್ಟ್ನ ಸೇರಿಸ್ಕೊಡ್ತಿದ್ದೀರಾ. ಇಂಟ್ರೆಸ್ಟ್ ಎಷ್ಟಪ್ಪ ಅಂದರೆ 10% ಪರ್ ಆ್ಯನಮ್. ಇಲ್ಲಿ ಬ್ಯಾಲೆನ್ಸ್ ಕೊಟ್ಟಿರೋದು ಏನಪ್ಪ ಅಂತಂದರೆ, ಬ್ಯಾಲೆನ್ಸ್ ಅಂತಂದರೆ ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್ ಏನು ಬರ್ತದೆ ಅದನ್ನು ನೀವು 3 ಈಕ್ವಲ್ ಆನ್ಯಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಬೇಕು ಅಂತ. ಅಂದರೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾನೆ ಎಷ್ಟೆಷ್ಟು ಒಂದೊಂದು ಇನ್ಸ್ಟಾಲ್ಮೆಂಟಲ್ಲಿ ನೀವು ಪೇಮೆಂಟ್ ಮಾಡಬೇಕು ಅಂತ.
ನೀವು ಆ ಕ್ಯಾಶ್ ಪ್ರೈಸ್ಗೆ 10% ಇಂಟ್ರೆಸ್ಟ್ ಸೇರಿಸಿದ್ರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟು ಸಿಗುತ್ತೆ. ಸೊ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾನೆ. ನಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ಬರ್ಕೋಬೇಕಾಗುತ್ತೆ. ಫಸ್ಟ್ ಒನ್ ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ ಕ್ಯಾಶ್ ಪ್ರೈಸ್ ಕೊಟ್ಟಿರೋದು 2 lakh. ನೆಕ್ಸ್ಟ್ ಡೌನ್ ಪೇಮೆಂಟ್ rupees 80,000. ಮತ್ತೆ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಅಂದರೆ ಬ್ಯಾಲೆನ್ಸ್ ಏನು ಉಳಿತದೆ ಕ್ಯಾಶ್ ಪ್ರೈಸ್ ಅದನ್ನು ಈಕ್ವಲ್ ಆಗಿ ಆನ್ಲೈನ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳಿದ್ದಾನೆ. ಬ್ಯಾಲೆನ್ಸ್ ಟು ಬಿ ಪೇಯ್ಡ್ ಇನ್ 3 ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಾನೆ. ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್ ಏನು ಬಾಕಿ ಉಳಿತದೆ ಅದನ್ನು ನೀವು 3 ಆನ್ಯುವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾನೆ. ಕ್ಯಾಶ್ ಪ್ರೈಸ್ ಇರೋದು 2 lakh, ಡೌನ್ ಪೇಮೆಂಟ್ ಮಾಡಿರೋದು ನೀವು 80,000. ಹಾಗಾದರೆ ಬ್ಯಾಲೆನ್ಸ್ ಉಳಿಯೋದು ಎಷ್ಟಪ್ಪ ಅಂತಂದರೆ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ $2 lakh ಮೈನಸ್ 80,000. ಈ ಬ್ಯಾಲೆನ್ಸ್ ಉಳಿದಿಲ್ಲ ಇದನ್ನು ನೀವು 3 ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿ ಅದರ ಜೊತೆಗೆ 10% ಇಂಟ್ರೆಸ್ಟ್ನ ಪೇಮೆಂಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಬಾಕಿ ಉಳಿಯೋದು ಎಷ್ಟಪ್ಪ ಅಂದರೆ 1,20,000 ಟೋಟಲ್ ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್. ಡೌನ್ ಪೇಮೆಂಟ್ ಮಾಡಿದ ನಂತರ ಬಾಕಿ ಉಳಿಯೋದು ನಿಮಗೆ 1,20,000. ಇದನ್ನು ಹೆಂಗೆ ಪೇಮೆಂಟ್ ಮಾಡ್ಲಿಕ್ಕೆ ಹೇಳಿದ್ದಾನೆ ಅಂದರೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ 3 ವರ್ಷ ಪೇಮೆಂಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ 1,20,000 ಡಿವೈಡೆಡ್ ಬೈ 3 ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಇರೋದ್ರಿಂದ ನಮಗೆ ಕ್ಯಾಶ್ ಪ್ರೈಸ್ ಆಫ್ ದ ಈಚ್ ಇನ್ಸ್ಟಾಲ್ಮೆಂಟ್ ಬರ್ತದೆ 1,20,000 ಡಿವೈಡೆಡ್ ಬೈ 3. ಸೊ 40,000 ಬರ್ತದೆ. ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಒಳಗೊಂಡಿರೋ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಎಷ್ಟಪ್ಪ ಅಂದರೆ 40,000. ಕೇಸ್ ನಂಬರ್ 2 ನಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ ಟೋಟಲ್ ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾರೆ. ಟೋಟಲ್ ಕ್ಯಾಶ್ ಪ್ರೈಸ್ 2 lakh. ನೆಕ್ಸ್ಟ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್. ಸೊ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿರೋ ಕೊಟ್ಟಿರ್ತಾರೆ. ಸೊ ನೋಡಿ 2 ಲಕ್ಷ ಇತ್ತು, ಅದರಲ್ಲಿ 80,000 ಪೇಮೆಂಟ್ ಮಾಡಿದ್ರ, ಬಾಕಿ ಉಳಿದಿರೋದನ್ನು ನೀವು ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿ 3 ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ 1,20,000 ಬಾಕಿ ಉಳಿತದೆ ಕ್ಯಾಶ್ ಪ್ರೈಸು. ಅದನ್ನು ನೀವು ಈಕ್ವಲ್ ಆಗಿ 3 ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡ್ತೀರಾ ಅಂತಂದರೆ 40,000 ಕ್ಯಾಶ್ ಪ್ರೈಸು ಪ್ರತಿ ಇನ್ಸ್ಟಾಲ್ಮೆಂಟಲ್ಲೂ ಒಳಗೊಂಡಿರ್ತದೆ. ಅದರ ಜೊತೆಗೆ ಮತ್ತಿನ್ನೇನು ಕೊಟ್ಟಿದ್ದಾನೆ ಅಂತಂದರೆ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ರೇಟ್ ಅಟ್ 10% per annum. ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾನೆ 10% per annum. ಇಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾನೆ. ಸೊ ಹಾಗಾದರೆ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಡೇಟ್ ಆಫ್ ಪೇಮೆಂಟ್. ಸೊ ಆನ್ ದ ಡೇಟ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್, ಸೊ 1/1/2021. ಸೊ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್. ಸೊ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಎಷ್ಟಿದೆ ಬರ್ಕೋಬೇಕು. ಸೊ ಈ ಪ್ರಾಬ್ಲಮ್ ಕೊಟ್ಟಿರೋದು ಎಷ್ಟಪ್ಪ ಕ್ಯಾಶ್ ಪ್ರೈಸ್ ಆಫ್ ಅಸೆಟ್ ಅಂತಂದರೆ 2 lakh. 2 lakh ಕ್ಯಾಶ್ ಪ್ರೈಸ್ rupees 2 lakh. ನೆಕ್ಸ್ಟ್ ಲೆಸ್ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಕೊಟ್ಟಿರೋದನ್ನು ಲೆಸ್ ಮಾಡಬೇಕು. ಸೊ 80,000 ಡೌನ್ ಪೇಮೆಂಟ್ 80,000. ಈ ಡೌನ್ ಪೇಮೆಂಟ್ನ ನೀವು ಡೈರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಕಾಲಮಿಗೆ ಬರ್ಕೊಳ್ಳಿ 80,000. ಇಂಟ್ರೆಸ್ಟ್ ನಿಲ್. ಈ ಡೌನ್ ಪೇಮೆಂಟಲ್ಲಿ ಇಂಟ್ರೆಸ್ಟ್ ಒಳಗೊಂಡಿರೋದಿಲ್ಲ, ಸೊ ಹಾಗಾಗಿ ನಿಲ್. ಸೊ ನೀವು ಟೋಟಲ್ ಕ್ಯಾಶ್ ಪ್ರೈಸಿಂದ ಡೌನ್ ಪೇಮೆಂಟ್ ಲೆಸ್ ಮಾಡಿದರೆ ಆ ವರ್ಷದ ಕೊನೆಯಲ್ಲಿ ಬಾಕಿ ಉಳಿಯೋ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಸಿಗುತ್ತೆ ನಿಮಗೆ. ಸೊ 1,20,000. 1,20,000. ನೀವು ಪ್ರತಿ ವರ್ಷನೂ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ವರ್ಷದ ಕೊನೆಯಲ್ಲಿ ಬಾಕಿ ಇರೋ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾದರೆ ಫಸ್ಟ್ ಇಯರ್ಗೆ ಇಂಟ್ರೆಸ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. 1,20,000 ಇಂಟು 10 ಡಿವೈಡೆಡ್ ಬೈ 100. ಇಂಟ್ರೆಸ್ಟ್ 12,000. ಕೇಸ್ ನಂಬರ್ 2 ನಲ್ಲಿ ನಿಮಗೆ ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಒಳಗೊಂಡಿರೋ ಕ್ಯಾಶ್ ಪ್ರೈಸ್ ಮಾತ್ರ ಕೊಟ್ಟಿರ್ತಾನೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿರೋದಿಲ್ಲ. ಈಗ ನೀವು ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಆಗ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ವರ್ಷ ಕ್ಯಾಲ್ಕುಲೇಟ್ ಮಾಡಿರೋ ಇಂಟ್ರೆಸ್ಟ್ ಅಮೌಂಟು ಮತ್ತು ಆ ವರ್ಷ ನೀವು ಪೇಮೆಂಟ್ ಮಾಡೋ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟನ್ನು ಆ್ಯಡ್ ಮಾಡಿದರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರ್ತದೆ. ಹಾಗಾದರೆ ಫಸ್ಟ್ ಇಯರ್ನಲ್ಲಿ ನೀವು ಪೇಮೆಂಟ್ ಮಾಡ್ತಿರೋದು ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂದರೆ 40,000. ಪ್ರತಿ ವರ್ಷ ನೀವು ಬ್ಯಾಲೆನ್ಸ್ ಉಳಿದಿರೋ 40,000 ಥರ ಕ್ಯಾಶ್ ಪ್ರೈಸ್ನ ಪೇಮೆಂಟ್ ಮಾಡ್ತಿದ್ದೀರಾ, ಅದರ ಜೊತೆಗೆ ಇಂಟ್ರೆಸ್ಟ್ ಸೇರಿಸಿ ಕೊಡ್ತಿದ್ದೀರಾ. ಹಾಗಾದರೆ 40,000 ಕ್ಯಾಶ್ ಪ್ರೈಸು, 12,000 ಇಂಟ್ರೆಸ್ಟ್. ಸೊ ಹಾಗಾದರೆ ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಕೊಡಬೇಕಪ್ಪ ಅಂತಂದರೆ 52,000. 40,000 ಕ್ಯಾಶ್ ಪ್ರೈಸು, 12,000 ಇಂಟ್ರೆಸ್ಟು. ಸೊ ಇನ್ಸ್ಟಾಲ್ಮೆಂಟ್ ಇಸ್ ಈಕ್ವಲ್ ಟು ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಪ್ಲಸ್ ಇಂಟ್ರೆಸ್ಟ್. ಸೊ 52,000 ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್. ಅದೇ ರೀತಿ ಸೆಕೆಂಡ್ ಇಯರ್ಗೆ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಎಷ್ಟಿರ್ತದೆ ಅದರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1,20,000 40,000 ನೀವು ಡಿಡಕ್ಟ್ ಮಾಡಿದರೆ 80,000 ಸೆಕೆಂಡ್ ಇಯರ್ ಎಂಡ್ನಲ್ಲಿ ನಿಮಗೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಬರ್ತದೆ. ನೀವು ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 80,000 ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಾ. 80,000 ಇಂಟು 10 ಡಿವೈಡೆಡ್ ಬೈ 100. ಸೊ ಇಂಟ್ರೆಸ್ಟ್ 8,000. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ ಸೆಕೆಂಡ್ ಇಯರ್ದು. ಸೊ ಈಗ ಸೆಕೆಂಡ್ ಇಯರ್ದು ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಪ್ಲಸ್ ಸೆಕೆಂಡ್ ಇಯರ್ನಲ್ಲಿ ಪೇಮೆಂಟ್ ಮಾಡೋ ಕ್ಯಾಶ್ ಪೋರ್ಷನ್ನ ನೀವು ಆ್ಯಡ್ ಮಾಡಿದರೆ ನಿಮಗೆ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರ್ತದೆ. ಸೊ 40,000. ಸೊ ಪ್ರತಿ ವರ್ಷ ನೀವು 40,000 ಕ್ಯಾಶ್ ಪ್ರೈಸ್ ಪೇಮೆಂಟ್ ಮಾಡ್ತಿದ್ದೀರಾ. ಸೊ 40,000 ಪ್ಲಸ್ 8,000 ಇಂಟ್ರೆಸ್ಟ್. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 48,000. ಸೇಮ್ ಅದೇ ರೀತಿ ಮೂರನೇ ವರ್ಷದ ಕೊನೆಯಲ್ಲಿ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. 80,000 ಸೆಕೆಂಡ್ ಇಯರ್ ಎಂಡಲ್ಲಿತ್ತು. 40,000 ನೀವು ಪೇಮೆಂಟ್ ಮಾಡಿರೋದ್ರಿಂದ ಬಾಕಿ ಉಳಿಯೋದು 40,000 ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್. ಸೊ ಮೂರನೇ ವರ್ಷದಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ 40,000 ಇಂಟು 10 ಡಿವೈಡೆಡ್ ಬೈ 100. ಸೊ ಇಂಟ್ರೆಸ್ಟ್ 4,000. ಸೊ ಮೂರನೇ ವರ್ಷದಲ್ಲಿ ನೀವು ಪೇಮೆಂಟ್ ಮಾಡೋ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ 40,000. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ 40,000. ಸೊ ಹಾಗಾದರೆ ಮೂರನೇ ವರ್ಷದ ಇನ್ಸ್ಟಾಲ್ಮೆಂಟ್ ಎಷ್ಟಾಗುತ್ತೆ ಅಂದರೆ 40,000 ಪ್ಲಸ್ 4,000 44,000. ಸೊ ಈ ರೀತಿ ನೀವು ಕೇಸ್ ನಂಬರ್ 2ನಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟು ಮತ್ತು ಇಂಟ್ರೆಸ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಲಾಸ್ಟಿಗೆ ನೀವು ಟೋಟಲ್ ಕ್ಯಾಶ್ ಪ್ರೈಸ್ 2 lakh. ಸೊ ಟೋಟಲ್ ಕ್ಯಾಶ್ ಪ್ರೈಸ್ ಇದೆ. ಸೊ 2 lakh ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಪ್ರೈಸ್ 2 lakh. ಸೊ ಇಂಟ್ರೆಸ್ಟ್ ಟೋಟಲ್ ಮಾಡ್ತೀರಾ. 12,000 ಪ್ಲಸ್ 8,000 ಪ್ಲಸ್ 4,000 24,000. ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಥವಾ ಏರ್ ಪರ್ಚೇಸ್ ಪ್ರೈಸ್ 2,24,000. ಈ ರೀತಿ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಥ್ಯಾಂಕ್ ಯು.